ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಟೈಮ್ ಬಂದ್ಬಿಟ್ಟು 6:30 ಆಗಿದೆ. ಇವತ್ತು ಮತ್ತೆ ನಾವು ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ರ್ಯಾಪಿಡೋನ ಬೆಳಗಿಂದನೂ ಆನ್ ಮಾಡ್ಕೊಂಡೇ ಇದ್ದೀನಿ. ರ್ಯಾಪಿಡೋದ್ರಲ್ಲಿ ಆ್ಯಕ್ಚುಲಿ ಒಂದು ಆರ್ಡ್ರೂ ಬರ್ತಾ ಇಲ್ಲ. ಅದಕ್ಕೆ ನಾನು ಏನು ಮಾಡೋಣ ಅಂದರೆ ಊಬರ್ನು ಆನ್ ಮಾಡ್ಕೊತೀನಿ, ನೋಡೋಣ ಯಾವ್ದು ಬರುತ್ತೆ ಅಂತ. ಊಬರು ರ್ಯಾಪಿಡೋ ಎರಡರಲ್ಲೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲಿ ಯಾಕೋ ಒಂದು ಆರ್ಡ್ರೂ ಬರ್ತಾ ಇಲ್ಲ. ಇವತ್ತು ನಾನು ಏನು ಮಾಡೋಣ ಅಂದರೆ EV ಸ್ಕೂಟರಲ್ಲೇ ನಾನು ಇವತ್ತು ಬೈಕ್ ಟ್ಯಾಕ್ಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ರೇಂಜ್ ಅಷ್ಟೊಂದಿಲ್ಲ ಈ ಗಾಡೀಲಿ, ಆದರೂ ಪರವಾಗಿಲ್ಲ, ನೋಡೋಣ ಎಷ್ಟಾಗುತ್ತೆ ಅಷ್ಟು. ಈಗ EV ಸ್ಕೂಟರಲ್ಲಿ ಒಂದು 60 ಕಿಲೋಮೀಟರ್ವರೆಗೂ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ 80 ರೇಂಜ್ ಕೊಡ್ತಾ ಇದೆ, 80 ಕಿಲೋಮೀಟ್ರ್ ತೋರಿಸ್ತಾ ಇದೆ. EV ಸ್ಕೂಟರಲ್ಲಿ ಮಾಡಿಬಿಟ್ಟು ಮಿಕ್ಕಿದ್ದು ಆಮೇಲೆ ಬೇಕಾದ್ರೆ ಪೆಟ್ರೋಲಲ್ಲಿ ನಂದು ಜಾಕಿ ಇದೆಯಲ್ಲ ಅದನ್ನು ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ವೆಯ್ಟ್ ಮಾಡ್ತೀನಿ ಯಾವುದಾದ್ರು ಆರ್ಡರ್ ಸಿಗುತ್ತಾ ಅಂತ. ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಏನು ಅಂತ ಅಂದ್ಕೊಂಡು. ಎಲ್ಲೂ ದೂರ ಹೋಗೋದಿಲ್ಲ ಇವತ್ತು, ಹತ್ರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಹತ್ರ ಹೋಗ್ತಾ ಇದ್ದೀನಿ ಪಿಕಪ್ಗೆ. ಪಿಕಪ್ ಮಾಡೋಣ ಬನ್ನಿ. ಪಿಕಪ್ ಮಾಡಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲೇ ಇರೋದು, ಈಗ ಒಂದು 1 ಮಿನಿಟ್ ತೋರಿಸ್ತಾ ಇದೆ ಅಷ್ಟೇ ಆರ್ಡರು. ಸ್ನೇಹಿತರೆ, ಇವಾಗ ಒಂದು ಪಿಕ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ RR ನಗರಾಗಿರೋದು 70 ರುಪೀಸ್ ಏನೋ ಇತ್ತು. 7-8 ಕಿಲೋಮೀಟ್ರ್ ಏನೋ ಇರ್ಬೋದೇನೋ, ನೋಡೋಣ ಬನ್ನಿ. ಆ್ಯಕ್ಚುಲಿ ಬೆಳಗಿಂದ ನಜ್ಜೆ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಬೆಳಗ್ಗೆನೇ ಹೆಲ್ಮೆಟ್ ಹೊಡೆದೋಯ್ತು. ಮೊಬೈಲಲ್ಲಿ ಮ್ಯಾಪೇ ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಅವರು ಅದು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಕತೆ ಅಪ್ಲಿಕೇಶನ್ ಅಪ್ಡೇಟು ಮಾಡಿದ್ದೀನಿ, ಆದ್ರೂ ಮ್ಯಾಪು ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಬೆಳಗಿಂದ. ನೋಡೋಣ ಬನ್ನಿ ಏನಾಗುತ್ತೆ ಇವತ್ತು ಅಂತ ಕತೆಗಳು. ರೈಡು ಇದರಿಂದ ಒಂದು 76 ರುಪೀಸ್ ಇದ್ದಿದ್ದು. ಕಸ್ಟಮರು ಪೇಮೆಂಟ್ ಮಾಡ್ತೀನಿ ಅಂದರು, ಬಟ್ ಮಾಡಿಲ್ಲ ಇನ್ನೂ ಪೇಮೆಂಟು. ನೋಡೋಣ, ವೆಯ್ಟ್ ಮಾಡೋಣ, ಮಾಡ್ತಾರೆ ಅನಿಸುತ್ತೆ. ಈಗ ಇನ್ನೊಂದು ಯಾವುದಾದ್ರೂ ರೈಡ್ ಬರುತ್ತಾ ನೋಡೋಣ. ಹೆಚ್ಚು ಕಮ್ಮಿ ಇನ್ನ ದೂರದ್ದು ಯಾಗ ಗೊತ್ತಿಲ್ಲ. ರ್ಯಾಪಿಡೋದಲ್ಲಿ ಸಿಗ್ತಾ ಇಲ್ಲ ಅವರು. ಅಂದರೆ ಏನಪ್ಪ, ಮ್ಯಾಪೇ ಕರೆಕ್ಟಾಗಿ ಆನ್ ಆಗ್ತಿಲ್ಲ. 80 ರುಪೀಸ್ ಮಾಡಿದ್ದಾರೆ ಕಸ್ಟಮರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದಾದ್ರು ಆರ್ಡರ್ ಸಿಗುತ್ತಾ ನೋಡೋಣ. ಎಲ್ಲ ದೂರ ಸಿಗ್ತಿದೆ. ರ್ಯಾಪಿಡೋದಲ್ಲಿ ಗೊತ್ತಿಲ್ಲ ಏನಾಗಿದೆ ಅಂತ, ಮ್ಯಾಪ್ ಆನ್ ಆಗ್ತಾ ಇಲ್ಲ. ಮ್ಯಾಪು ಎಲ್ಲ ದೂರ ಸಿಗ್ತಾ ಇದೆ ಆರ್ಡರ್ಗಳು. ಹತ್ರ ಇರೋದು ಯಾವುದಾದ್ರು ಸಿಕ್ಕಿದ್ರೆ ಮಾಡೋಣ ಅಂತ. ರ್ಯಾಪಿಡೋದಲ್ಲಿ ಆ್ಯಕ್ಚುಲಿ ಇನ್ಸೆಂಟಿವ್ ಇದೆ, ಇನ್ಸೆಂಟಿವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬನ್ನಿ, ಇನ್ಸೆಂಟಿವ್ ಏನೇನಿದೆ ಅಂತ ತೋರಿಸ್ತೀನಿ. ಬಟ್ ಆರ್ಡರ್ಗಳು ಪ್ರಾಬ್ಲಮ್ಗಳು ರ್ಯಾಪಿಡೋದಲ್ಲಿ, ಆರ್ಡರ್ಗಳೇ ಸಿಗಲ್ಲ. ಅದು ದೊಡ್ಡ ಪ್ರಾಬ್ಲಮ್ಮು ರ್ಯಾಪಿಡೋದಲ್ಲಿ. ಏನು ಮಾಡ್ತೀರಾ ಇನ್ಸೆಂಟಿವ್ ಇಟ್ಕೊಂಡು ಆರ್ಡರ್ ಇಲ್ದಲೆ? ಹಾಂ, 7:30 10 ಗಂಟೆವರೆಗೂ 20 ರೈಡ್ ಮಾಡಿದ್ರೆ 500 ರೂಪಾಯಿ ಅಂತೆ. 35 ರೈಡ್ ಮಾಡಿದ್ರೆ 500 ರೂಪಾಯಿ ಅಂತೆ. ಎಷ್ಟು ಗಂಟೆವರೆಗೆ? 13 ಗಂಟೆವರೆಗೆ. ನೋಡೋಣ ಇವತ್ತು. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡೋಣ. ರ್ಯಾಪಿಡೋ ಒಂದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 7:30 10 ಗಂಟೆವರೆಗೂ 20 ರೈಡ್ ಮಾಡಿದ್ರೆ 500 ರೂಪಾಯಿ ಇದೆ. 35 ರೈಡ್ ಮಾಡಿದ್ರೆ 500 ರೂಪಾಯಿ ಇದೆ. ಆಮೇಲೆ 12ರಿಂದ 12ವರೆಗೂ ನೈಟು, 12 AM ಇಂದ ನೈಟಿಂದ ಮಧ್ಯಾಹ್ನದವರೆಗೂ ಮಾಡಿದ್ರೆ 460 ರೂಪಾಯಿ ಅಂತ ಇದೆ. ಎಷ್ಟು? 17, 20, 23. ನೋಡೋಣ, ಬೆಳಗಿಂದು ನೋಡೋಣ. ವೀಕ್ಲಿನೂ ಒಂದು ಯಾವುದೋ ಇದೆ, 1700 ರೂಪಾಯಿ ಇದೆ ಗುರು. ವೀಕ್ಲಿ 222 ಮಾಡಿದ್ರೆ 220 ಇದೆ. 56 ಮಾಡಿದ್ರೆ 950 ರುಪೀಸ್ ಇದೆ ಅಂತ ಇದೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಆಗುತ್ತೋ ಇಲ್ಲ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಹೆಚ್ಚು ಕಮ್ಮಿ 7 ಗಂಟೆ ಆಗಿದೆ. ಆದಷ್ಟು ಹತ್ರ ಇರೋದೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಕ್ಯಾನ್ಸಲ್ ಆಗಿದ್ದೀರಪ್ಪ ಸಾಕು ಗುರು. ಮ್ಯಾಪಿಂದೊಂದು ಹೆವಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮ್ಯಾಪು ಏನು ಕತೆ ಅಂತ ಗೊತ್ತಾಗ್ತಿಲ್ಲ ಮ್ಯಾಪಿಂದು. ಹತ್ರ ಇರೋ ಪಿಕಪ್ನೇ ಮಾಡ್ಕೋಬೇಕು ನೀವು. ದೂರ ಇರೋ ಪಿಕಪ್ ಯಾವುದೇ ಕಾರಣಕ್ಕೂ ತೊಗೊಳಂಗಿಲ್ಲ. ದೂರ ಇರೋ ಪಿಕಪ್ ತೊಗೊಂಡ್ರೆ ಅಲ್ಲೇ ಹೊರಟೋಗುತ್ತೆ ನಿಮಗೆ 1 ಅವರ್ 2 ಅವರು. ಈಗ ನನಗೆ ಇನ್ನೊಂದು ಆರ್ಡರ್ ಸಿಗೋದಿದೆ. ಇದು ಇಲ್ಲಿಂದ ಕತ್ರಿಗುಪ್ಪೆಗೆ ಇರೋದು ಆರ್ಡರು. ಇಲ್ಲೇ ನಿಯರು 700 ಮೀಟರ್ ಅಷ್ಟೇ ಪಿಕಪ್ ಇರೋದು. ಹಂಗೆ ಪಿಕಪ್ ಮಾಡಿಕೊಂಡೆ. ಆಮೇಲೆ ಈ ಎಲೆಕ್ಟ್ರಿಕ್ ಬೈಕ್ಗಳದ್ದು ಏನು ಪ್ರಾಬ್ಲಮ್ ಅಂದರೆ, ಯಾವಾಗ ಖಾಲಿ ಆಗುತ್ತೆ ಅನ್ನೋ ಭಯದಲ್ಲೇ ಇರ್ತೀವಿ ಗುರು. ಯಾವಾಗ ರೇಂಜ್ ಕಮ್ಮಿ ಆಗುತ್ತೆ ಅಂತ. ಇನ್ನು ಒಂದು ಆರ್ಡರ್ ಅಷ್ಟೇ ಮುಗ್ದಿರೋದು. ಬನ್ನಿ ಫ್ರೆಂಡ್ಸ್, ಈಗ ಲೊಕೇಶನ್, ಇವನಿಗೆ ಕಸ್ಟಮರ್ ಲೊಕೇಶನ್ಗೆ ಕಾಲ್ ಮಾಡೋಣ. ಕಸ್ಟಮರ್ಗೆ ನೋಡೋಣ.
5855 ಕೂತ್ಕೊಳ್ಳಿ ಸರ್, ಕಟ್ ಮಾಡಿ. ಏನಿಲ್ಲ, ರೈಟಾ ಸ್ನೇಹಿತರೆ? ಈಗ ಒಂದು ಆರ್ಡರ್ ಪಿಕಪ್ ಆಗಿದೆ. ಇಲ್ಲಿಂದ ಕಚ್ಚಿಗುಪ್ಪೆಗೆ ಇರೋದು 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ ಫ್ರೆಂಡ್ಸ್, ಈಗ ಡ್ರಾಪ್ ಲೊಕೇಶನ್ಗೆ ಹೋಗಿ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು 10 ನಿಮಿಷ ಅಷ್ಟೇ ತೋರಿಸ್ತಾ ಇರೋದು. ನಾನು ತಪ್ಪು ಮಾಡಿದೆ ಅನ್ಸುತ್ತೆ, 7:30ಗೆ ಸ್ಟಾರ್ಟ್ ಮಾಡಬೇಕಾಯ್ತು ಡ್ಯೂಟಿನ. ಬೇಗನೆ ಮಾಡ್ಬಿಟ್ಟಿದ್ದೀನಿ 6:30ಗೆ. ಇನ್ಸೆಂಟಿವ್ ನೋಡೋಣ ಬನ್ನಿ ಆಗುತ್ತಲ್ಲ ಅಂತ. ಇದು ಆ್ಯಡ್ ಆಗಲ್ಲ ಇವು. ಈಗ ಏನು ಮಾಡ್ತೀವಲ್ಲ ಈಗ ಆರ್ಡರ್ಸ್ಗಳು, ಇವೆಲ್ಲ ಇನ್ಸೆಂಟಿವ್ಗೆ ಆ್ಯಡ್ ಆಗಲ್ಲ. ಇದು ಎಷ್ಟು ಸುಮ್ಮನೆ ಮಾಡ್ತಿರೋದು ಅಷ್ಟೇ ಇದು. ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ 60 ರೂಪಾಯಿ ಇದ್ದಿದ್ದು ಆರ್ಡರು. ಇಲ್ಲಿ RR ನಗರದಿಂದ PTಗೆ ನೋಡೋಣ ಬನ್ನಿ ಯಾವ್ದು ನೆಕ್ಸ್ಟ್ ಸಿಗುತ್ತೆ ಅಂತ. ನಾನು ಗಾಡಿನ ಅದೇ ಪೆಟ್ರೋಲ್ ಗಾಡಿನೇ ತಗೊಂಡ್ಬಿಡ್ಬೇಕಾಯ್ತು ಗುರು. 7:30ಯಿಂದ ನೈಟು ಒಂದು 10 ಗಂಟೆವರೆಗೂ ಮಾಡಿದ್ರೆ ನಿಮಗೆ ಇನ್ಸೆಂಟಿವ್ಸ್ ಓನ್ಲಿ ಟುಡೇ. 10 ಅಷ್ಟೇ ಮಾಡೋಣ. ಅದಕ್ಕಿಂತ ಮುಂಚೆ ಈ ಗಾಡಿ, ಈಗ ನನಗೆ ಗಾಡಿ ಪೆಟ್ರೋಲ್ ಗಾಡಿ ತೊಗೊಬೋಣ ಅಂತ ಅನ್ನಿಸ್ತಿದೆ ನನಗೀಗ. ಹೋಗ್ಬಿಟ್ಟು ಈಗ ಎಷ್ಟಾಗುತ್ತೋ ಅಷ್ಟು ಇದ್ರಲ್ಲಿ ಮಾಡಿಬಿಟ್ಟು ನಮ್ಮ ಲೊಕೇಶನ್ಗೆ ಯಾವ್ದು ಸಿಗುತ್ತೋ ನೋಡೋಣ ಬನ್ನಿ. ಈಗ ಅದನ್ನು ಮಾತ್ರ ಮಾಡೋಣ, ಇಲ್ಲಾಂದರೆ ಹಂಗೇ ತೊಗೊಂಡೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು. ಪೆಟ್ರೋಲ್ದು ಏನು ಕತೆ ಹೋಗಿದೆ ಅಂದರೆ, ಈಗ ಪೆಟ್ರೋಲು E20 E100 ಅನ್ಕೊಂಡು ನಾಟಕ ಮಾಡ್ತಿದ್ದಾರೆ ಇವರು. E20 ಪೆಟ್ರೋಲು ಅದು ಏನಿಲ್ಲ, ಅದು ಕಬ್ಬಿನಾಲ್ ಅಷ್ಟೇ. ಅದು ಕಬ್ಬಿನಾಲ್ ತೊಗೊಂಡು ಕಬ್ಬಿನಾಲ್ ಹಾಕೊಂಡು ಈ ಗಾಡಿಗಳನ್ನ ಓಡಿಸ್ಬೇಕಾಗಿದೆ. ಈಗ ಕತೆ ಹಂಗಾಗಿದೆ. ಉಳಿಯುತ್ತಾಗರು ಈ 2023ರಲ್ಲಿ ಯಾವುದಾದ್ರು ಗಾಡಿ ಮ್ಯಾನುಫ್ಯಾಕ್ಚರ್ ಇದೆ ಅದಷ್ಟೇ ಸಪೋರ್ಟ್ ಮಾಡುತ್ತೆ ಇಥನಾಲ್ ಪೆಟ್ರೋಲ್ಗೆ. ಏನು ಮಿಕ್ಕಿದ್ದೆಲ್ಲ ಮಾಡಲ್ಲ ಗುರು. ಅದಕ್ಕೋಸ್ಕರನೇ ನಾನು ಗಾಡಿ ಎಂಜಿನ್ನು ಪೆಟ್ರೋಲು ಇದು ಎಲ್ಲನೂ ಇರೋಗ್ಬಿಡುತ್ತೆ. ಈ ಪೆಟ್ರೋಲ್ ಹಾಕ್ಸುತ್ತೆ E20ದು. 10 ಇರೋ ಪಿಕಪ್ಪು ಡ್ರಾಪ್ ಅಷ್ಟೇ ಮಾಡೋಣ. ಇನ್ನು ದೂರ ಇರೋದು ಮಾಡೋದು ಬೇಡ. ಆರ್ಡರು ಈಗ 7:15 ಆಗಿದೆ. ಇನ್ನು 7:30ಯಿಂದ ಡ್ಯೂಟಿ ಇರೋದು. ಈಗ ಯಾವುದಾದ್ರು ಈಗ ನಮ್ಮ ರೂಟಲ್ಲಿ ಸಿಕ್ಕಿದ್ರೆ ಈಗ ಡ್ರಾಪ್ ಮಾಡ್ತೀವಲ್ಲ, ಅದು ಆ್ಯಕ್ಚುಲಿ ನಮಗೆ ಇದು ಸಿಗುತ್ತೆ. ಈಗ ಡ್ರಾಪ್ ಮಾಡಿದ್ರೆ ಅಲ್ಲಲ್ಲೇ ಲೋಕಲ್ ಆರ್ಡರ್ಗಳನ್ನ ಮಾತ್ರ ಮಾಡಿಕೊಂಡ್ರೆ ನಿಮಗೆ ವರ್ಕೌಟ್ ಆಗುತ್ತೆ ಇನ್ಸೆಂಟಿವ್ಗೆ. ಇಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಅಸೈನ್ ಆಗಿದೆ ನನಗೆ. ಇಲ್ಲಿಂದ ಒಂದು 1.7 ಕಿಲೋಮೀಟ್ರ್ ತೋರಿಸ್ತಾ ಇದೆ ಪಿಕಪ್ಪು. 1.7 ಕಿಲೋಮೀಟ್ರ್ ದೂರ ಆಗೋಯ್ತಲ್ಲ ಅದು. ಯೂ ಟರ್ನ್ ಮಾಡ್ಕೋಬೇಕಾ ಏನು? ಈಗ ಗಾಡೀಲಿ 48 ಕಿಲೋಮೀಟ್ರ್ ಅಷ್ಟೇ ಓಡ್ಸೋಕ್ಕಾಗೋದು. 48 ಕಿಲೋಮೀಟ್ರ್ ಅಂದರೆ ಒಂದು 10 ಕಿಲೋಮೀಟ್ರ್ ನಮಗೆ ಹೆಚ್ಚು ಕಮ್ಮಿ ಇದಕ್ಕೆ ಹೊರಟೋಗುತ್ತೆ. ಈಗ ನಾನು ವಾಪಸ್ ಹೋಗ್ಬೇಕು ಅಂದರೆ 48 ಕಿಲೋಮೀಟ್ರು, ಒಂದು 10 ಕಿಲೋಮೀಟ್ರ್ ಆದರೂ ನನಗೆ ರಿಟರ್ನ್ ಹೋಗ್ಬೇಕಾಗತ್ತೆ. ಅದು ಬಿಟ್ಟರೆ 38 ಕಿಲೋಮೀಟ್ರ್ ಅಂತ ಲೆಕ್ಕ ಇಟ್ಕೊಳ್ಳಿ. ಅದರಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ನಾನು ಮಾಡ್ತೀನಿ. 38 ಕಿಲೋಮೀಟ್ರು ಅಷ್ಟು. ಎಲ್ಲ ಲೋಕಲ್ ಆರ್ಡರ್, ಯಾವುದೂ ದೊಡ್ಡದಿಲ್ಲ. 7:30ಯಿಂದ 9 ಗಂಟೆವರೆಗೂ ಅಂತ ಇದೆ ಲೆಕ್ಕ. ಹಾಂ ಸರ್, ಇನ್ನೂ 4 ಮಿನಿಟ್ಸ್ ತೋರಿಸ್ತಿತ್ತಾ? 773 ತೊಳಿ. ಕೂತ್ಕೊಳ್ಳಿ. ಎಲ್ಲಿರೋದು ಲೊಕೇಶನು? ಮೆಟ್ರೋ ಸ್ಟೇಷನ್ನ. ಸ್ನೇಹಿತರೆ, ಈ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಇರೋದು. ಒಂದು 4.4 ಕಿಲೋಮೀಟ್ರ್ ಇದೆ. 14 ಮಿನಿಟ್ಸು ಡ್ರಾಪ್ ಟೈಮಿಂಗ್ಸು. ಬನ್ನಿ ಫ್ರೆಂಡ್ಸ್, ಈಗ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಗಿದೆ. ಇದರಿಂದ ಹೆಚ್ಚು ಕಮ್ಮಿ ಬನಶಂಕರಿ ಮೆಟ್ರೋ ಸ್ಟೇಷನ್ಗೆ ಇದ್ದಿದ್ದು. ಕಸ್ಟಮರ್ ಇಲ್ಲೇ ಹೇಳ್ಕೊಂಡ್ರು, ಬಸ್ ಸ್ಟ್ಯಾಂಡ್ ಹತ್ರನೇ. ಇಲ್ಲಿ ಒಂದು ಆರ್ಡರ್ ಕಂಪ್ಲೀಟ್ ಆಯ್ತು. ಈಗ 7:30ಯಿಂದ ಅಂತ ಲೆಕ್ಕ ಹಾಕೊಂಡ್ರೆ ಸ್ನೇಹಿತರೆ, ಈಗ ಒಂದು ರೈಡು ಪಿಕಪ್ ಆಗಿದೆ. ಇಲ್ಲಿಂದ
ಶ್ರೀನಗರಕ್ಕಿರೋದು. ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ ಅಂದ್ಕೊಳ್ಳಿ, 16 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ಡ್ರಾಪ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ಈಗ ಒಂದು ಡ್ರಾಪ್ ಮಾಡೋದ್ನಲ್ಲ, ಅದು ಇನ್ಸೆಂಟಿವ್ ಆ್ಯಡ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಆ್ಯಡ್ ಆಗಲ್ಲ. ಅದು 7:30 ಯಾವ್ದು ಮಾಡ್ತೀವೋ ಅದಷ್ಟೇ ಆ್ಯಡ್ ಆಗೋದು. ಇರಲಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ 3 ಆರ್ಡರ್ ಕಂಪ್ಲೀಟ್ ಆಯ್ತು. ಸುಮ್ಮನೆ ವೇಸ್ಟ್ ಆದಂಗೆ ಅಷ್ಟೇ ಅದು. ಇರಲಿ ಬನ್ನಿ, ಪೆಟ್ರೋಲಿಗೆ ಆಯ್ತಲ್ಲ ಅಷ್ಟೇ, ಏನು ತಲೆಗೆಡಿಸ್ಕೊಳಂಗಿಲ್ಲ. ಬರೋದು ಬರ್ತಾ ಇರಲಿ ಅನ್ನೋದು. ಈಗ ಈಗಿಂದ ಒಂದು ಲೆಕ್ಕ ಅಷ್ಟೇ, ಆಗಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಆಮೇಲೆ ಈ ಇಥನಾಲ್ ಅಂತ ಏನು ಪೆಟ್ರೋಲ್ ಇದೆಯಲ್ಲ, ಅದೆಂಥ ಸ್ಕ್ಯಾಮ್ ಅಂದರೆ ಅದು E20 ಪೆಟ್ರೋಲು E100 ಅಂತ ಹೇಳ್ತಾರಲ್ಲ, ಅದು ಅಂಥ ಪೆಟ್ರೋಲ್ಗಳು ಏನಿದು 2023 2024 ಮೇಲೆ ಏನೇನು ಗಾಡಿಗಳು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದಕ್ಕಷ್ಟೇ ಅದು ಸೂಟ್ ಆಗೋದು. ಅದು E20 ಪೆಟ್ರೋಲು. ಈಗ ನಾರ್ಮಲ್ ಗಾಡಿ ನಾವೆಲ್ಲ ಈಗ ಯೂಸ್ ಮಾಡೋಂಥ ಗಾಡಿಗಳಿಗೆ ಈತನಲ್ಲಿ ಹಾಕಿದ್ರೆ ಫ್ಯೂಲ್ ಟ್ಯಾಂಕು, ಇಂಜಿನ್ನು ಎಲ್ಲ ಎಗ್ರೋಗುತ್ತೆ. ಅದ್ರದ್ದೆಲ್ಲ ಯಾರು ಕೊಡ್ತಾರೆ ಗುರು ದುಡ್ಡು? ಅವೇನು ಗಾಡಿ ಬಿಟ್ಟಿದ್ರೆ ಅವನ ಅಜ್ಜಿ ಒಂದು 10-15 ಸಾವಿರ ರೂಪಾಯಿ ಬಿಲ್ಗೆ ಇದಾಗ ಹಾಕ್ತಾನೆ ಬ್ಲೇಡು. ಆಮೇಲೆ ಆಪ್ಷನ್ನು ಇಲ್ಲ ನಮಗೆ. E20 ಈಗ ಬೇಡ ಅಂದರೆ ನಾವು ನಾರ್ಮಲ್ ಪೆಟ್ರೋಲ್ ಹಾಕಿಸ್ಕೊತೀವಿ ಅಂದರೆ ಅದಕ್ಕೂ ಆಪ್ಷನ್ ಇಟ್ಟಿಲ್ಲ ಅಲ್ಲಿ. ನೀವು E20ನೇ ಹಾಕೋಬೇಕು. ಆಮೇಲೆ ಏನಪ್ಪ E20 ಪೆಟ್ರೋಲು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು ಕಮ್ಮಿ ಇರುತ್ತೆ ರೇಟ್ ಅಂದ್ಕೊಟ್ರೆ, ಕಮ್ಮಿನೂ ಇಲ್ಲ, ರೇಟು ಸೇಮ್ ರೇಟೇ. ಏನು ಕತೆ ಮಾಡ್ತೀರ ಗೊತ್ತಿಲ್ಲ. E20 ಪೆಟ್ರೋಲು ಇದು ಮಾಡ್ತೀರ ಅಂದರೆ ಕಮ್ಮಿ ಮಾಡ್ತಾನೆ ರೇಟ್ಗಳನ್ನ. ಅದು ಇಲ್ಲ, ಏನಿಲ್ಲ, ಸುಮ್ಮನೆ ನನ್ನ ಮಕ್ಕಳು ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಮಾಡಿಕೊಂಡ್ರು. ಏನಾದರೂ ನ್ಯಾಯ ಕೇಳಕ್ಕೆ ಹೋದರೆ ಫೇಕ್ ಎನ್ಕೌಂಟ್ರು ಮಾಡಿ ಬೀಸಾಕ್ತಾರೆ. ಹೆಂಗೆ ಬಿಹಾರದಲ್ಲಿ 5 ಜನ ಪೊಲೀಸರು ಸೇರ್ಕೊಂಡು ಹೆಂಗೆ ಹೊಡೆದು ಬೀಸಾಕಿದ್ರು ಅಂತ. ಎಂಥ ರೇಪಿಸ್ಟ್ ನನ್ನ ಮಕ್ಕಳು, ಟೆರರಿಸ್ಟ್ ನನ್ನ ಮಕ್ಕಳೆಲ್ಲ ಆರಾಮಾಗಿ ಜೈಲಲ್ಲಿ ಓಡಾಡ್ಕೊಂಡಿರ್ತಾರೆ. ಏನೋ ಗನ್ ತೋರಿಸ್ತಾ ಅಂದ್ಬಿಟ್ಟು ಎನ್ಕೌಂಟ್ರು ಮಾಡಾಕೋದು ಅಂತೆ. ಎಂಥ ನನ್ನ ಮಕ್ಕಳು ಅಂದರೆ, ಈ ಇಂಡಿಯಾದಲ್ಲಿ ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಇದ್ದರೆ ನೀವು ಬದುಕೊಂಡ್ರೆ ಅಂದ್ಕೊಡಿ. ಏನಾದರೂ ತಪ್ಪು ನಡೀತಿದೆ ಅಂತ ನೀವೇನಾದರೂ ಮಾತಾಡ್ತೀನಿ ಅಂತ ಹೋದರೆ ಅವತ್ತೇ ನಿಮ್ಮ ಕತೆ ಮುಗೀತು, ಖತಮ್ ಅಷ್ಟೇ. ಇಲ್ಲ, ಯಾವ ಪಕ್ಷ ಬಂದರೂ ಅಷ್ಟೇ. ನೀವು ಇಂಥ ಪಕ್ಷ ಅಂತ ಏನಿಲ್ಲ, ಯಾವ ಪಕ್ಷ ಬಂದರೂ ಅಷ್ಟೇ. ಅವ್ರಾಯಿತು, ಅವ್ರದ್ದು ಏನು ಫ್ಯಾಮಿಲಿ ಆಯಿತು, ಅವ್ರಿಗೆ ದುಡ್ಡು ಮಾಡ್ಕೋಬೇಕಾ, ಅವ್ರಿಗೆ ಏನೇನು ಬೇಕು ಅಷ್ಟು ಮಾಡ್ಕೋತಾರೆ ಬಿಟ್ಟರೆ ನಾವು ಇದು ಜನಕ್ಕೆ ಏನಾದರೂ ಮಾಡ್ತಾರ? ನೋವೇ ಚಾನ್ಸೇ ಇಲ್ಲ. ಈ ನೋಡಿ ನಮ್ಮ CM ಮಂಡ್ಯ ಹತ್ರ ಏನಪ್ಪ AICT ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ರೈತರು ಭೂಮಿ ಎಲ್ಲ ಹೊಡಿಯೋದಕ್ಕೆ ಅದೇನು 18,000 ಕೋಟಿ ಪ್ರಾಜೆಕ್ಟ್ ಬರೋದು. 1 ರೂಪಾಯಿ 2 ರೂಪಾಯಿ ಅಲ್ಲ, 18,000 ಕೋಟಿ ಪ್ರಾಜೆಕ್ಟ್ ಅದು. ಎಷ್ಟು ಜನದ್ದು ಬಡವ್ರ ಭೂಮಿ ಎಗ್ರೋಗುತ್ತೆ ಹೇಳಿ? ಅದರಿಂದ ಕೇಳೋರಿಲ್ಲ. ಅದೇ 18,000 ಕೋಟಿನ ಡೆವಲಪ್ಮೆಂಟಿಗೆ ಹಾಕಿದ್ರೆ ಕರ್ನಾಟಕದಲ್ಲಿ ಎಷ್ಟು ಇದು ರೋಡ್ಗಳು ಕಿತ್ತೋಗಿದ್ದಾವೆ, ಎಷ್ಟು ಜನಕ್ಕೆ ಇದಾಗಿದೆ, ಪ್ರಾಬ್ಲಮ್ ಆಗಿದೆ. ಹಾಸ್ಪಿಟಲ್ಗೆ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಕಸ ವಿಲೇವಾರಿ ಅದೂ ಸ್ಕ್ಯಾಮು. ಅದರಲ್ಲೂ 36,000 ಕೋಟಿ ಸ್ಕ್ಯಾಮ್ ಆಗಿದೆ ಅಂತೆ. ನೋಡಿ, ಯಾವುದನ್ನ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು 1 ರೂಪಾಯಿಗೂ ಇಲ್ಲಿ ಸಾಯ್ತಾ ಇರ್ತೀವಿ. ನನ್ನ ಮಕ್ಕಳು 36,000 18,000 ಕೋಟಿ ಗಟ್ಟಲೆ ಸ್ಕ್ಯಾಮ್ ಮಾಡ್ಕೋತವ್ರೆ. ಬನ್ನಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ನಾವೇ ಗೆಲ್ಸಿದ್ದಲ್ಲ. ಗೆಲ್ಲಿಸಿದ್ಮೇಲೆ 2,000 ರೂಪಾಯಿ ಕೊಟ್ಟು ಈಸ್ಕೊಂಡು ಗೆಲ್ಲಿಸಿದ್ಮೇಲೆ ಕೋಟಿಗಟ್ಟಲೆ ಮಾತಾಡೋಂಗಿಲ್ಲ, ಯೋಗ್ಯತೆ ಇಲ್ಲ ನಮಗೆ ಕೋಟಿಗಟ್ಟಲೆ ಮಾತಾಡೋ ಅಂಥದ್ದು. ತಪ್ಪು ಮಾಡ್ತಿರೋದನ್ನ ನೋಡ್ಕೊಂಡು ಹೌದು ಹುಲಿಯ ಅಂದ್ಕೊಂಡಿರ್ಬೇಕಷ್ಟೇ. ಈಗ ಎಲ್ಲಪ್ಪ ಇದೀವಿ? ಈಗ ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಇದೆ, 8 ನಿಮಿಷ ತೋರಿಸ್ತಿದೆ. 2.5 ಕಿಲೋಮೀಟ್ರ್ ಇದೆ. ಬನ್ನಿ ಫ್ರೆಂಡ್ಸ್, ನಾನು ಈ ರೈಡ್ನ ಕಂಪ್ಲೀಟ್ ಮಾಡಿಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ. 18,000 ಕೋಟಿನ ಇಲ್ಲೇ ಎಷ್ಟೊಂದು ಪ್ರಾಬ್ಲಮ್ಗಳಿದಾವೆ. ಬೆಂಗಳೂರು ಈ ಸಣ್ಣದು ತಗೋಬೇಕಂದ್ರೆ ಬೆಂಗಳೂರಲ್ಲೇ ಎಷ್ಟು ಪ್ರಾಬ್ಲಮ್ಗಳು ನೋಡಿಲ್ಲಿ. ಈ ಕಸ ವಿಲೇವಾರಿ ಇರ್ಬೋದು. ಆಮೇಲೆ ಈಗ ಮಳೆ ಬಂದ್ಬಿಟ್ರೆ ಅವೇನು ಅಂಡರ್ ಪಾಸ್ ಇದಾವಲ್ಲ, ಅಲ್ಲಿ ಎಷ್ಟು ನೀರು ತುಂಬಿಕೊಡುತ್ತೆ ಗುರು. ಕಾರ್ಗಳೇ ಮುಳುಗೋಗ್ತವೆ. ಎಷ್ಟು ಜನ ಸತ್ತಿದ್ದಾರೆ. ಅಂಥವಕ್ಕೆಲ್ಲ ಯೂಸ್ ಮಾಡ್ಕೊಂಡ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ. ನನ್ನ ಮಕ್ಕಳು ರಾಜಕಾರಣಿಗಳು ಎಲ್ಲೆಲ್ಲೋ ಹೋಗ್ತಾರೆ, ಚೈನಾ ಜಪಾನು ಅಂದ್ಕೊಂಡು. ಅಲ್ಲೆಲ್ಲ ಹೋಗ್ಬಿಟ್ಟು ಏನು ಡೆವಲಪ್ಮೆಂಟ್ ಆಗಿದೆ ಅಂದ್ಬಿಟ್ಟು ಏನಾದ್ರು ತಿಳ್ಕೊಂಡು ಬರ್ತಾರ? ಏನಿಲ್ಲ. ನನ್ನ ಮಕ್ಕಳು ಮಸಾಜ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಅಲ್ಲಿಗೆ. ಇಲ್ಲೇ ಸಾರಾಗಿ ಇದಿದೆ, AICT ಮಾಡ್ತಾರಂತೆ. AICT ಹೀಗೆ ಫ್ರೆಂಡ್ಸ್. ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಅಲ್ಲಿಂದ ಬನಶಂಕರಿಯಿಂದ ಇದ್ದಿದ್ದು. ಬನಶಂಕರಿಯಿಂದ ಇಲ್ಲಿ ಹತ್ರ ಶ್ರೀನಗರದ ಹತ್ರ ಇದ್ದಿದ್ದು ಆರ್ಡರು. ಈಗ ನೆಕ್ಸ್ಟ್ ಆರ್ಡರ್ ಇಲ್ಲಿ ಸಿಗುತ್ತೆ ನೋಡೋಣ ಬನ್ನಿ. ಈಗ
ಒಂದು 39 ಕಿಲೋಮೀಟ್ರ್ ಇದೆ ರೇಂಜು. ಈ ಗಾಡಿನ ತೊಗೊಂಡೋಗಿ ಬಿಟ್ಬಿಟ್ಟು ನನ್ನ ಗಾಡಿ ತರೋಣ ಅಂತ ಪ್ಲ್ಯಾನ್ ಈಗ. ಸ್ನೇಹಿತರೆ, ಈಗ ಒಂದು ಆರ್ಡರ್ ಅಸೈನ್ ಆಗಿದೆ. ಇಲ್ಲಿಂದ ಮೈಸೂರು ರೋಡಿಗೆ ಇರೋದು. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. ಈಗ ಹೆಚ್ಚು ಕಮ್ಮಿ ಒಂದೇ ಆರ್ಡರ್ ಈಗ ಕಂಪ್ಲೀಟ್ ಆಗಿರೋದು ನಂದು. ಅದು 7:30 ಈಗ ಏನು ನೈಟು ಇದು ಇನ್ಸೆಂಟಿವ್ ಇದೆಯಲ್ಲ, ಇನ್ಸೆಂಟಿವಲ್ಲಿ ನಂದು ಈಗ ಕಂಪ್ಲೀಟ್ ಆಗಿರೋದು ಒಂದೇ. ಟೋಟಲಾಗಿ ಕಂಪ್ಲೀಟ್ ಆಗಿರೋದು ನಂದು 4 ಆರ್ಡರು. ಬನ್ನಿ, ಈಗೊಂದು ಆರ್ಡರ್ ಸಿಕ್ಕಿದೆ, ಪಿಕ್ ಮಾಡ್ಕೊಳ್ಳೋಣ. ನೋ ವರಿ, ಇನ್ನು 10 ಗಂಟೆವರೆಗೂ ಟೈಮ್ ಇದೆ ನೈಟು. ಜಾಸ್ತಿ ದೂರ ಹೋಗೋದೇನಿಲ್ಲ, ಇಲ್ಲ ಲೋಕಲ್ ಹೊಡ್ಕೊಳ್ಳೋಣ ಇವತ್ತು ಪೂರ್ತಿ. ಯಾವುದೋ 4-5 ಕಿಲೋಮೀಟ್ರು ಈ ಥರ. ಜಾಸ್ತಿ ದೂರ ಹೋಗೋದು ಬೇಡ, ಏನಂತೀರಾ? ದೂರ ಹೋದರೆ ಇಷ್ಟೊತ್ತು ಆಗಲೇ ಆಗೋದು ಒಂದು 600 ರೂಪಾಯಿ ದೂರ ಇದೆ ಹೋಗೋದಿದ್ದರೆ. ಎಷ್ಟಾಗಿದೆ ಅಂದ್ಕೊಂಡಿರಾ? 300 ರೂಪಾಯಿ ಆಗಿರ್ಬೋದು ಅಷ್ಟೇ. 300 ರೂಪಾಯಿ ಇಲ್ಲ, 250 ಆಗಿರ್ಬೋದು. ಎಲ್ಲಿ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಇಸ್ಬೆಲ್ ಅಯ್ಯಪ್ಪ. ಈ ಗಾಡಿ ಆ್ಯಕ್ಚುಲಿ ಚೆನ್ನಾಗಿದೆ, ಇದು ಈ ಗಾಡಿ ಕಂಫರ್ಟಬಲ್ ಆಗಿದೆ. ಬಟ್ ರೇಂಜ್ ಇಲ್ಲ, ಅದು ನನಗೆ ಪ್ರಾಬ್ಲಮ್. ರೇಂಜ್ ಇಲ್ಲ, ಆಮೇಲೆ ಫಾಸ್ಟ್ ಚಾರ್ಜರು ಇಲ್ಲ. ಇದು ಫಾಸ್ಟ್ ಚಾರ್ಜರ್ ಅಂದರೆ ಏನು ಗೊತ್ತಾ? ಫಾಸ್ಟ್ ಚಾರ್ಜರಿಗೆ ಇದು ಫಾಸ್ಟ್ ಚಾರ್ಜ್ ಆಗುತ್ತೆ, ಬಟ್ ಚಾರ್ಜರಿಗೆ ಇದಿರುತ್ತೆ, ಅದು ಹಬ್ಬು ಎಲ್ಲೋ ಯಾವ ಇದರಲ್ಲೂ ಇಲ್ಲ. ಈಗ ಇನ್ನೂ ಬಂದಿಲ್ಲ, ಇನ್ನು ಟೆಸ್ಟಿಂಗಲ್ಲಿದೆ ಅಷ್ಟೇ. ಅದು ಪ್ರಾಬ್ಲಮ್ಮು. ಈಗ ಏನು ಮಾಡೋಣ ಗೊತ್ತಾ? ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಇದೊಂದು ರೈಡನ್ನು, ಈ ಗಾಡಿನ ತೊಗೊಂಡು ಹೋಗ್ಬಿಟ್ಟು ನಾನು ಚಾರ್ಜಿಗೆ ಹಾಕ್ತೀನಿ. ಚಾರ್ಜಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಯಾವುದಾದ್ರು ಆರ್ಡರ್ ಸಿಗುತ್ತೆ ಅಂತ, ಇದು ಪೆಟ್ರೋಲ್ ಗಾಡಿ ಇದೆಯಲ್ಲ ನಮ್ಮದು ಐರಾವತ, ಆ ಗಾಡಿ ತೊಗೊಂಡ್ಬಿಟ್ಟು ಇನ್ನು ಮಿಕ್ಕಿದ್ ಮಾಡ್ಕೊಳ್ಳೋಣ. ಎಲ್ಲೂ ಕಸ್ಟಮರ್ ಎತ್ತುತ್ತಾ ಇಲ್ಲ ಫೋನು. ನೀವೇನಾ? ರ್ಯಾಪಿಡೋ. ಹಲೋ ಮೇಡಮ್, ಇಲ್ಲಿ ಮನೆ ಹತ್ರ ಇದ್ದೀನಿ, ಲೊಕೇಶನಲ್ಲಿ ಹಿಂದೆ. ಹಾಂ, ಹಿಂದೆ. ಸ್ನೇಹಿತರೆ, ಈಗ ಒಂದು ರೈಡು ಪಿಕಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ ಇದು ಡ್ರಾಪು. ಮೈಸೂರು ರೋಡಿಗೆ ಇರೋದು ಈಗ ಡ್ರಾಪು. ಮೇಡಮ್ ಹಾಂ ಹೇಳಿ ಏನು? ಸ್ಯಾಟ್ಲೈಟ್. ಓಕೆ. ಫ್ರೆಂಡ್ಸ್, ಇವಾಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. 47 ರೂಪೀಸ್ ಇದ್ದದ್ದು ಸ್ಯಾಟಲೈಟಿಗೆ. ಇವತ್ತು ಯಾವುದು ಲಾಂಗ್ ಮಾಡಲ್ಲ, ಇವತ್ತು ಎಲ್ಲ ಇನ್ಸೆಂಟಿವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು 40 to 50 ರೂಪೀಸ್. ಫ್ರೆಂಡ್ಸ್, ಇವಾಗ ನಾನು ಗಾಡಿನ ಚಾರ್ಜಿಗೆ ಇಟ್ಬಿಟ್ಟು ಈಗ ಪೆಟ್ರೋಲ್ ಗಾಡಿನ ತೊಗೊಬಂದಿದ್ದೀನಿ. ನೋಡೋಣ, ಈಗ ಬರೀ 2 ಆರ್ಡರ್ ಆಗಿರೋದು. ಇನ್ನೂ ಹೆಚ್ಚು ಕಮ್ಮಿ 1 hour ಆಗೋಗಿದೆ. ಯಾವುದೋ ಆರ್ಡರ್ಗಳು ಬರ್ತಾ ಇಲ್ಲ ಸದ್ಯಕ್ಕೆ. ಆಯ್ತು ಸ್ನೇಹಿತರೆ, ಈಗ ಒಂದು ಪಿಕಪ್ ಅಸೈನ್ ಆಗಿದೆ. ಇಲ್ಲಿಂದ RTO ರಾಜಾಜಿನಗರ. ಓಕೆ, ಇಲ್ಲೇ ಇರೋದು. ಇಲ್ಲೆಲ್ಲ ಓಡಾಡೋಣ ಅಂತ ಅಷ್ಟೇ. ಒಂದು 66 ರೂಪಾಯಿಗೆ ಫಿಕ್ಸ್ ಆಗಿದೆ. ಬಟ್ ಇದು ಪಿಕಪ್ಪೇ ದೂರ ಆಗೋಯ್ತು, 1.5 ಕಿಲೋಮೀಟ್ರ್ ಇದೆ. ಆ್ಯಕ್ಚುಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇರಬೇಕಿದು. ಬನ್ನಿ ಪಿಕ್ ಮಾಡ್ಕೊಳ್ಳೋಣ, ಏನು ಮಾಡೋಕ್ಕಾಗಲ್ಲ. ಆಲಿಸ್ಬಲ್ ಕಸ್ಟಮರ್ಗಳ ಕತೆ ಹೆಂಗೆ ಅಂದರೆ, ಕಸ್ಟಮರು 2-3 ಆ್ಯಪ್ ಇದಾವಲ್ಲ, ಓಲಾ, ಊಬರು, ರ್ಯಾಪಿಡೋ, 3 ಆ್ಯಪನ್ನು ಆನ್ ಮಾಡ್ಕೊತಾರೆ. 3ರಲ್ಲೂ ಬುಕ್ ಮಾಡ್ತಾರೆ. ಯಾವ ಪಿಕಪ್ಪು ಬೇಗ ಬರ್ತಾರೋ ಅವ್ರ ಜೊತೆ ಹತ್ಕೊಂಡು ಹೋಗ್ತಿರ್ತಾರೆ. ಆ ಥರ ಆಗ್ಬಿಟ್ಟಿದೆ ಕತೆ. ವೆಯ್ಟ್ ಮಾಡಲ್ಲ ಕಸ್ಟಮರು. ನಾವು ಯಾವ ಥರ 3 ಆ್ಯಪು ಯೂಸ್ ಮಾಡ್ಕೋತೀವಲ್ಲ, ಅದೇ ಥರ ಕಸ್ಟಮರು ಯೂಸ್ ಮಾಡ್ಕೋತಿದ್ದಾರೆ ಗುರು. ಬಾಟ್ಲೆ ಸ್ನೇಹಿತರೆ, ಈಗ ಒಂದು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ರಾಜಾಜಿನಗರ ಇರೋದು. 66 ರೂಪೀಸ್ ಏನೋ ತೋರಿಸ್ತಾ ನನಗೆ ಪಿಕ್ ಮಾಡ್ಕೊಳ್ಳೋ ಟೈಮಲ್ಲಿ. ಬನ್ನಿ ನೋಡೋಣ ಎಷ್ಟು ಇದಾಗುತ್ತೆ ಅಂತ. ಡ್ರಾಪ್ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಂ, 66. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಇನ್ನೊಂದು ಆರ್ಡರ್ ಪಿಕಪ್ ಆಗಿದೆ. ಈ ಒಂದು ಆರ್ಡರ್ ಕಂಪ್ಲೀಟ್ ಆಗಿದೆ. ಇದರಿಂದ 1
16 ಏನೋ ಇದ್ದಿದ್ದು RTO ರಾಜಾಜಿನಗರದಿಂದ. ಈಗ ಇನ್ನೊಂದು ಆರ್ಡರು ಹಸನ ಇದೆ, ಇಲ್ಲೇ ಇರೋದು ಪಿಕಪ್ಪು, ಇಲ್ಲೇ ಇರೋದು. ಎಲ್ಲಿಗರು ಕಸ್ಟಮರ್ ಇಲ್ಲೇ ಇರೋದು. ಕಸ್ಟಮರಿಗೆ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ಎತ್ತುತ್ತಾ ಇಲ್ಲ. ಲೊಕೇಶನ್ ಹತ್ರನೇ ಇದ್ದೀನಿ, ಕ್ಯಾನ್ಸಲ್ ಆಯ್ತು. ಈಗ ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ಅವರು ಲೊಕೇಶನ್ನು. ಫುಲ್ಲು ತಲೆ ಕೆಟ್ಟೋಯ್ತು ಇವತ್ತೊಂದು. ಈಗ ಆರ್ಡರ್ ಅಂತೂ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಆರ್ಡರ್ ಎಲ್ಲಿ ಸಿಗುತ್ತೆ ಅಂತ. ಯಾವುದಾದ್ರು ಹತ್ರ ಇರೋಂಥ ಆರ್ಡರ್ಗಳನ್ನ ತೊಗೋತೀನಿ, ಯಾವುದು ದೂರ ಇರೋದು ಬೇಡ ನನಗೆ ಆರ್ಡರ್ಸು. ಇನ್ಸೆಂಟಿವ್ಗೆ ಟ್ರೈ ಮಾಡೋಣ ಇವತ್ತು ಫುಲ್ಲು. ಒಂದು ಆರ್ಡರ್ ಕ್ಯಾನ್ಸಲ್ ಆಯ್ತು. ಈಗ 600 ರೂಪಾಯಿ ಆಗಿದೆ ಈಗ ಹೆಚ್ಚು ಕಮ್ಮಿ. ಸೌತ್ ಬಿಡದಿಗೆ 152 + 37. ಬಿಡದಿ ಯಾವುದೇ ಕಾರಣಕ್ಕೂ ಹೋಗಲ್ಲ. ಬಿಡದಿಗೆ ಟೈಮ್ ವೇಸ್ಟ್ ಆಗುತ್ತೆ, ಬಿಡದಿಗೆ ಹೋಗುತ್ತೆ. ನೋಡೋಣ ಯಾವ್ದು ಆರ್ಡರ್. ಫ್ರೆಂಡ್ಸ್ ಈಗ ಒಂದು ಆರ್ಡರ್ ಮತ್ತೆ ಅಸೈನ್ ಆಗಿದೆ. ಇಲ್ಲಿಂದ ಮತ್ತೆ ರಾಜಾಜಿನಗರ ಅವರು. ರಾಜಾಜಿನಗರ ಫುಲ್ಲು ರಾಜಾಜಿನಗರನೇ ಆಗ್ಬಿಟ್ಟಿದೆ ಇವತ್ತಂತೂ. ಅಲ್ಲಿಂದ ಇಲ್ಲಿಗೆ ತಿರೋದೇ ಆಗ್ಬಿಟ್ಟಿದೆ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಇಲ್ಲಿಂದ ಒಂದು 500 ಮೀಟರ್ ಅಷ್ಟೇ ಇರೋದು. 60 + 20 ರೂಪೀಸ್ ಇದೆ ಎಕ್ಸ್ಟ್ರಾ, ಪರವಾಗಿಲ್ಲ. ಒಂದು 6 ಕಿಲೋಮೀಟ್ರ್ ಅಷ್ಟೇ ಇರೋದು. ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಗಿಡ್ದಿಗೆಲ್ಲ ಸಿಗ್ತಾ ಇದೆ ಇವರು ಆರ್ಡರ್ಸು. ಕರ್ಮ, ಬಿಡದೆ ಹೋಗ್ಬಿಟ್ರಂತೂ ಅಲ್ಲಿಂದ ವಾಪಸ್ ಬರೋಕ್ಕಾಗಲ್ಲ, ಅದು ಪ್ರಾಬ್ಲಮ್ ಮೈನು. ಬನ್ನಿ ಫ್ರೆಂಡ್ಸ್, ಪಿಕಪ್ ಲೊಕೇಶನ್ಗೆ ಹೋಗಿ ಸಿಗ್ತೀನಿ. ಸ್ನೇಹಿತರೆ ಈಗ ಒಂದು ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ಇಲ್ಲಿಂದ ಮತ್ತೆ ರಾಜಾಜಿನಗರ 60 ರೂಪಾಯಿ ಏನೋ ಇತ್ತು, +20 ಏನೋ ಎಕ್ಸ್ಟ್ರಾ ಇದೆ. ನೋಡೋಣ ಬನ್ನಿ, ಪಿಕಪ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿಂದ ಒಂದು 20 ಮಿನಿಟ್ಸ್ ಏನೋ ತೋರಿಸ್ತಿದೆ. ಚೇಂಜ್ ಇಲ್ವಾ ಸರ್? ಇಲ್ಲ, ಪರವಾಗಿಲ್ಲ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಬಂದಿರೋದು ಅದಕ್ಕೋಸ್ಕರ. ಎಲ್ಲಿ? ನಾವು ಚಾಮರಾಜನಗರದಿಂದ ಬಂದಿರೋದು. ಚಾಮರಾಜನಗರನಾ? ಸರಿ ಸರ್, ಥ್ಯಾಂಕ್ ಯು. ಸ್ನೇಹಿತರೆ ಒಂದು ಕಂಪ್ಲೀಟ್ ಆಯಿತು ಆರ್ಡರು. ಎಲ್ಲಿಂದ ಇದ್ದಿದ್ದು ಮೈಸೂರು ರೋಡಿಂದ ಇಲ್ಲಿ RTO ರಾಜಾಜಿನಗರ. ಫುಲ್ಲು RTO ರಾಜಾಜಿನಗರನೇ ಇರ್ತಿದೆ ಅವಾಗಿಂದ ಎಲ್ಲ ಕಡೆ. ನೋಡೋಣ ಬನ್ನಿ ನೆಕ್ಸ್ಟ್ ಯಾವುದಾದ್ರು ಆರ್ಡರ್ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. OTP ಸರ್ 9452. ಕೂತ್ಕೊಳ್ಳಿ. ಹಿಂಗೇನಾ? ಈಗ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಹೆಚ್ಚು ಕಮ್ಮಿ ಇಲ್ಲಿಂದ ಇದ್ರ ಹತ್ರ ಇದ್ದಿದ್ದು, ಎಲ್ಲಿಂದ ರಾಜಾಜಿನಗರದಿಂದ ಇದು ಯಾವುದೋ ಏರಿಯಾ ಗೊತ್ತಿಲ್ಲ, ಒಟ್ಟು 83 ರೂಪಾಯಿ ಇತ್ತು. ಕಂಪ್ಲೀಟ್ ಆಯಿತು. ಬಟ್ ನನಗೆ ಅನ್ನಿಸ್ದಂಗೆ ಇನ್ಸೆಂಟಿವ್ಗಿಂತ ನಾರ್ಮಲಾಗಿ ಮಾಡಿದ್ರೇ ನನಗೆ ಹೆಚ್ಚು ಕಮ್ಮಿ ಇಷ್ಟೊತ್ತಿಗೆ ಆಗಲೇ 1200 ಮುಗಿದೋವರೆಗೂ ಈ ಇನ್ಸೆಂಟಿವ್ ನಂಬ್ಕೊಂಡು ಇನ್ನೂ ಜಸ್ಟ್ ಒಂದು 9 ಆರ್ಡರ್ ಆಗಿರ್ಬೋದು ಅಷ್ಟೇ. ನನಗೆ 10 ಆಗಿಲ್ಲ ಇನ್ನೂ. ಬಟ್ ಬೆಳಗ್ಗೆ ಇದು ಮಾಡಿದ್ನಲ್ಲ ಇನ್ಸೆಂಟಿವ್ ವಿತೌಟ್ ಇದು, ಅದರಿಂದ ನನಗೆ ಒಂದು 200 ರೂಪೀಸ್ ಬಂದಿದ್ದಕ್ಕೆ ಒಂದು 800 ರೂಪೀಸ್ ಈಗ ಆಗಿದೆ. ಸಡನ್ನಾಗಿ ಬಂದ್ಬಿಟ್ರೆ ಹೆಂಗೆ ಗುರು, ಕರ್ಮ ಅವರೇ. ಅಲ್ಲ ಕೊಡೋಕ್ಕಾದ್ರೂ ಬೆಳೆ ಬೇಡವಾ? 42 ಕಿಲೋಮೀಟ್ರಿಗೆ 364 ರೂಪಾಯಿ ಕೊಡ್ತೀಯಾನೆ. ಯಾವುದು ಹೊಸಕೋಟೆ ಅಲ್ಲಿಗೆ ಯಾವನು ಹೋಗ್ತಾನೆ? ಬನ್ನಿ ಫ್ರೆಂಡ್ಸ್, ಯಾವುದಾದ್ರು ಆಗುತ್ತಾ ನೋಡ್ತಾ ಇದ್ದೀನಿ. ಯಾವುದು ಅಂಥ ಆರ್ಡರ್ ಯಾವುದು ಸಿಗ್ತಾ ಇಲ್ಲ ಸದ್ಯಕ್ಕೆ. ಓಕೆ, ಥ್ಯಾಂಕ್ ಯು.
ಸ್ನೇಹಿತರೆ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಇಲ್ಲೇ ಇದ್ದಿದ್ದು 40 ರೂಪಾಯಿಗೆ. ಇನ್ನೊಂದು ಆರ್ಡರ್ ಅಸೈನ್ ಆಗಿದೆ ಇಲ್ಲೇ ಮತ್ತೆ 40 ರೂಪಾಯಿಗೆ. ಬನ್ನಿ ಪಿಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇಲ್ಲೇ ಒಂದು ಪಿಕಪ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಒಂದು 3.5 ಕಿಲೋಮೀಟ್ರ್ ಇದೆ ಅಷ್ಟೇ. 44 ರುಪೀಸಿಗೆ. ಬನ್ನಿ ಮುಗಿಸ್ಕೊಬೋಣ ಈಗ ಪಟ್ಟಂತ. ಸ್ನೇಹಿತರೆ ಈ ಒಂದು ಆರ್ಡರ್ ಕಂಪ್ಲೀಟ್ ಆಯಿತು. ಯಾವುದೋ ಊರೊಳಗೆ ಬಂದ್ಬಿಟ್ಟಿನಿ ಅನಿಸುತ್ತೆ. ಇಲ್ಲಿಂದ ಹೊರಗಡೆ ಹೋಗ್ಬೇಕೀಗ. ಆರ್ಡರ್ ಸಿಗಲ್ಲ ಇಲ್ಲಿಂದ. ಬನ್ನಿ ಹೊರಗಡೆ ಹೋಗೋಣ. ಯಾವುದಪ್ಪ ಇದು ಅನಿಸುತ್ತೆ. ಸುಂಕದಕಟ್ಟೆಯಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಆಂಧ್ರಹಳ್ಳಿ ಒಳಗೆಲ್ಲ ಇದೆ. ಆರ್ಡರ್ ಸಿಗ್ಬೇಕೀಗ. ಆರ್ಡರ್ ಯಾವುದು ಸಿಗ್ತಾ ಇಲ್ಲ. ನೀವೇನಾದರೂ ಇನ್ಸೆಂಟಿವ್ ಮಾಡಲೇಬೇಕು ಅಂತ ಇದ್ದರೆ ಎಲ್ಲ ಒಂದು 10 ಆರ್ಡರೇ ಹೊಡಿಬೇಕು ನೀವು. ಒಂದು 40-45 ಆ ಥರ ಆರ್ಡ್ರನ್ನೇ ಮಾಡಿಕೊಂಡ್ರೆ ನಿಮಗೆ ಇನ್ಸೆಂಟಿವ್ ಮಾಡ್ಬೋದು. ನೀವೇನಾದರೂ ಹೆಚ್ಚು ಕಮ್ಮಿ ಒಂದು 70-80-100 ರೂಪಾಯಿ ಆರ್ಡ್ರ್ ತೊಗೊಂಡ್ರು ನೀವು ಇನ್ಸೆಂಟಿವ್ ಮಾಡೋಕ್ಕಾಗಲ್ಲ. ಆ ಥರ ಇಲ್ಲ ಈಗ ಕತೆಗಳು. ನೋಡ್ಕೊಂಡು ಮಾಡಿದ್ರೆ ಮಾಡ್ದಂಗೆ ಅಷ್ಟೇ ಇನ್ಸೆಂಟಿವ್. ನೋಡಿ ಈಗ 2 ಆರ್ಡ್ರ್ ಮುಗೀತು. 3ನೇ ಅಡಿಗೆ ಆರ್ಡ್ರೇ ಬೀಳ್ತಾ ಇಲ್ಲ ಇಲ್ಲಿ. ಯಾವುದೋ ಒಳಗಡೆ ಬಂದ್ಬಿಡೀನಿ ಅನಿಸುತ್ತೆ. 2 ಗಂಟೆ ಆಗಿದೆ ಟೈಮು. 7:30 ಮಾಡೀನಿ. ಬರೀ 950 ರೂಪಾಯಿ ಆಗಿದೆ ಆರ್ಡ್ರು. ಈಗ ಇನ್ನೊಂದು 9 ಆರ್ಡ್ರ್ ಇರಬೇಕು. ಈಗ ಇನ್ಸೆಂಟಿವ್ ಆಗಬೇಕು ಅಂದರೆ 20 ಆರ್ಡ್ರ್ ಆಗೋಕ್ಕೆ ಈಗ ಟೋಟಲಾಗಿ ಎಷ್ಟು ಆರ್ಡ್ರ್ ಮಾಡೀನಿ ಅಂದರೆ 11 ಆರ್ಡ್ರ್ ಮಾಡೀನಿ. ಇನ್ನು 9 ಆರ್ಡ್ರ್ ಮಾಡಬೇಕು ಇನ್ಸೆಂಟಿವ್ ಬೇಕು ಅಂದರೆ. ಎಷ್ಟು ಗಂಟೆವರೆಗೂ? 10 ಗಂಟೆವರೆಗೂ. ಇನ್ಸೆಂಟಿವ್ ಮಾಡಬೇಕು ಅಂದರೆ ದಿನವೆಲ್ಲ ಇದಕ್ಕೆ ಇಟ್ಬಿಡ್ಬೇಕು. ಯಪ್ಪ ದೇವ್ರೆ, ಎಷ್ಟು 7:30 10 ಗಂಟೆ ಅಂದರೆ ಎಷ್ಟು ಅವರ್ ಆಯಿತು? 10ರಿಂದ 10 ಅಂದ್ರೆ ಒಂದು 12 ಗಂಟೆ ಅಂದ್ಕೊಳ್ಳಿ. 13-14 ಅವರ್ ಕಷ್ಟ ಬಿಡೋರು. ಜೀವನ ಕಷ್ಟ ಇದು. ಇನ್ಸೆಂಟಿವ್ ಜೀವನ ಹೆವಿ ಕಷ್ಟ ಇದು. ಆರಾಮಾಗಿ ಪಾರ್ಟ್ ಟೈಮ್ ಮಾಡ್ಕೊಂಬಿಟ್ರೆ ಬೆಸ್ಟು ನೋಡಿ. ಬೆಳಗ್ಗೆ ಒಂದು 6 ಗಂಟೆಯಿಂದ 6 ಗಂಟೆ ಇಲ್ಲ 5 ಗಂಟೆಗೆ ಎದ್ದು ಬಂದುಬಿಟ್ರೆ ಒಂದು 12 ಗಂಟೆವರೆಗೂ ಮಾಡಿಕೊಂಡ್ರೆ ಮುಗಿದೋಯ್ತು ಕತೆ. ಒಂದು ಲಾಂಗ್ ಆರ್ಡ್ರ್ ಹೊಡ್ಕೊಬಿಟ್ರೆ. ಪೆಟ್ರೋಲು ಸ್ವಲ್ಪ ಹೋಗುತ್ತೆ. ಪೆಟ್ರೋಲು ಮ್ಯಾನೇಜ್ ಮಾಡ್ಕೋಬೇಕಷ್ಟೇ. ಪೆಟ್ರೋಲ್ ಬೇಕು ಅಂದರೆ ನಿಮ್ಮ ಹತ್ರ ಎಲ್ಲಾದರೂ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಗಾಡಿ ಇದ್ದರೆ ಪೆಟ್ರೋಲ್ ಉಳಿಯುತ್ತೆ. ಒಂದು 200 ರೂಪಾಯಿ ಮಾಡ್ಕೊಬಿಟ್ರೆ ಬೆಳಗ್ಗೆನೆ ಎಲೆಕ್ಟ್ರಿಕ್ ಗಾಡೀಲಿ. ಈಗ ಕರೆಕ್ಟ್ ಎಕ್ಸಾಕ್ಟು 2 ಗಂಟೆ ಆಗಿದೆ ನೋಡಿ. ಒಂದು ತೊಟ್ಟು ನೀರೂ ಕುಡ್ದಿಲ್ಲ ಅವನ ಅಜ್ಜಿ. ಹಂಗೆ ಹೊಡಿತಾ ಇದ್ದೀನಿ ಇವತ್ತು. ಹಂಗೆ ಹೊಡಿತಿದ್ರು ಎಷ್ಟು ಇನ್ನೂ 11 ಆರ್ಡ್ರ್ ಮಾಡೋಕ್ಕಾಗಿರೋದು ನನಗೆ. 9 ಆರ್ಡ್ರ್ ಮಾಡ್ಬೇಕಿನ್ನು 500 ರೂಪಾಯಿ ಬೇಕು ಅಂದರೆ. ನೋಡೋಣ ಆಗುತ್ತಾ ಇಲ್ಲ ನೋಡೋಣ. ಟ್ರೈ ಮಾಡುವ. ಆದರೆ ಆಗಲಿಲ್ಲ ಅಂದ್ರೆ ಇಲ್ಲ. ತಲೆ ಕೆಡಿಸ್ಕೊಳೋಕೆ ಏನಿಲ್ಲ. ಏನಂತೀರಾ? ಒಂದು 7, 9, 10, 9 ಆರ್ಡ್ರ್ ಮಾಡೋಣ. ಆಗುತ್ತೆ ಅನ್ಕೋತೀನಿ ನಾನು. ಆರ್ಡ್ರ್ ಪಟ ಅಂತ ಸಿಕ್ಕಿದ್ರೆ ಆಗುತ್ತವೆ. ಈಗ ಸಿಗಬೇಕಲ್ಲ ಆರ್ಡರ್ಸ್. ನೋಡ ಬನ್ನಿ ಫೈಟ್ ಮಾಡೋಣ. ನೋಡಿ ಗಾಳಿಗೆ ದುಡ್ಡೇ ಎಗ್ರೋಕೊಂಡು ಹೋಗ್ಬಿಟ್ಟಿತ್ತು. ಪುಣ್ಯಕ್ಕೆ ಮತ್ತೆ ಸಿಕ್ತು. ಎಲ್ಲ ಅದೃಷ್ಟ ಇರಬೇಕು ಬ್ರದರ್. ಜೀವನದಲ್ಲಿ ಅದೃಷ್ಟ ಇರಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿಟ್ಟಿದ್ದೆ ಹಂಗೆ ಹಾರೋಗ್ಬಿಟ್ಟಿದೆ ದುಡ್ಡು. ಮತ್ತಲ್ಲೇ ಇಡ್ತೀನಿ ನೋಡಿ ನಾನು. ಒಳಗೆ ಇಟ್ಕೊಳ್ಳೋಣ. ಇದು ಎಲ್ಲಿವರು ಒಂದು ಆರ್ಡ್ರು ಬರ್ತಾಯಿಲ್ಲ. ಹಿಂಗೆ ಆಗ್ಬಿಟ್ರೆ ಹಿಂಗೆ ಕತೆ. ಆನಾಗಿದೆ ಆನಾಗಿದೆ. ಅದೇ ಫ್ರೆಂಡ್ಸ್, ಇವಾಗ ಒಂದು ಆರ್ಡ್ರ್ ಕಂಪ್ಲೀಟ್ ಆಯಿತು. ಇದು ಆ್ಯಕ್ಚುಲಿ ಪೀಣ್ಯದಿಂದ ಇಲ್ಲಿ ಸುಂಕದಕಟ್ಟೆ ಒಳಗೆ ಬಂದ್ವಿ. ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕೊಡ್ತಿರೋದು ಇದು ಕಾರು
ದೋಸೆನಲ್ಲಿ ಅಂತೆ ಕೆ ಆರ್ ಪುರಮ್ಗೆ 29 ಕಿಲೋಮೀಟರ್ಗೆ 269 ರೂಪಾಯಿ ಕೊಡ್ದೇನೆ. ಯಾವ ಥರ ಇದು ಲೆಕ್ಕಾಚಾರ? ದೂರ ಆದರೆ ಕಮ್ಮಿ ಇದು ಕೊಡ್ತಾವನೆ ಅನ್ಸುತ್ತಲ್ಲಪ್ಪ. ಯಾವನಿಗೆ ಬೇಕು ಅವೆಲ್ಲ ತಗೊಳ್ಳೋ ಸೀನೇ ಇಲ್ಲ ಇವೆಲ್ಲ. ಇನ್ನೊಂದು 6 ಆರ್ಡ್ರ್ ಮಾಡಬೇಕು. 3 ಗಂಟೆ ಆಯ್ತು ಈಗ. 3 ಅವರಲ್ಲೇ 6 ಆರ್ಡರು. ಯಾರೋ ತೊಗೊಂಡ್ರು ಬಿಡು, ಇಲ್ಲಾಂದರೆ ಅದೇ ಬರ್ತಾ ಇತ್ತು ಈಗ. ಸುಮ್ಮನೆ ರಾಮಾಯಣ. ಸ್ನೇಹಿತರೆ, ಇವತ್ತು ನೀವೇನಾದರೂ ಇನ್ಸೆಂಟಿವ್ ಮಾಡ್ತೀನಿ ಅಂತ ಹೇಳಿದ್ರೆ ಬರೀ 40 ಇಲ್ಲ 50 ರೂಪಾಯಿ ಅಷ್ಟರೊಳಗೆ ನೀವು ಆರ್ಡರ್ಗಳನ್ನ ತೊಗೊಂಡು ಮುಗಿಸ್ಕೊಂಡ್ರೆ ನೀವು ಇನ್ಸೆಂಟಿವ್ ಆರಾಮಾಗಿ ಮಾಡ್ಬೋದು. ಏನಿದು 30-35 ಆರ್ಡರ್ ಮಾಡಬೇಕು ಅಂತಿದೆಯಲ್ಲ 9 ಗಂಟೆ ಒಳಗೆ, 9 ಅಲ್ಲ 10 ಗಂಟೆಗೆ. ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು 40ರಿಂದ 50 ರೂಪಾಯಿ 40ರಿಂದ 50 ರೂಪಾಯಿ ಒಳಗಿರೋ ಆರ್ಡ್ರ್ ಮಾತ್ರ ಮಾಡಿದ್ರೆ ನೀವು ಕಂಪ್ಲೀಟ್ ಮಾಡ್ಕೋಬೋದು. 40 ರೂಪಾಯಿ ಆರ್ಡರ್ ಅಂದರೆ ಹೆಚ್ಚು ಕಮ್ಮಿ ನಿಮಗೆ 35 × 4 412 1200 ರೂಪಾಯಿ ಮಾಡಿದ್ರೆ 1000 ರೂಪಾಯಿ ಸಿಗುತ್ತೆ. 2300 ರೂಪಾಯಿ ಒಳ್ಳೆ ಇದೆ. ಬಟ್ ಪೂರ್ತಿ ದಿನ ಎಲ್ಲ ಮಾಡಬೇಕು ನೀವು. ಎಷ್ಟು ಅವರ್ ಆಗುತ್ತೆ ಗುರು? ಬೆಳಗ್ಗೆ 7:30ಯಿಂದ ರಾತ್ರಿ 10 ಗಂಟೆವರೆಗೂ ಅಂದರೆ ಹೆಚ್ಚು ಕಮ್ಮಿ 14 ಅವರ್ ಅಂತ ಅಂದ್ಕೊಳ್ಳಿ. 14 ಅವರ್ ಮಾಡಿದ್ರೆ ಒಂದಿನ ಮಾಡ್ಬೋದು ಅಷ್ಟೇ. ನೀವು ಡೈಲಿ ಮಾಡ್ತೀನಿ ಅಂದರೆ ಅದು ಚಾನ್ಸೇ ಇಲ್ಲ, ಆಗಲ್ಲ. ಒಂದಿನ ಬಿಟ್ಬಿಟ್ಟು ಒಂದಿನ ಮಾಡ್ಕೊಳೋದಾದರೆ ಒಳ್ಳೆ ಚೆನ್ನಾಗಿ ಮಾಡ್ಕೋಬೋದು ನೋಡಿ. ರ್ಯಾಪಿಡೋದಲ್ಲಿ ಒಳ್ಳೆ ಆಪರ್ಚುನಿಟಿ ಇದೆ. ಆಮೇಲೆ ನೈಟ್ ಟೈಮ್ ಮಾಡ್ತೀನಿ ಅಂದ್ರೂ ಅಷ್ಟೇ ಇದು ಇನ್ಸೆಂಟಿವ್ ಆರಾಮಾಗಿ ಮಾಡ್ಕೋಬೋದು ನೋಡಿ. ಟ್ರೈ ಮಾಡೋದಾದರೆ ಕಮ್ಮಿ ಡಿಸ್ಟೆನ್ಸ್ ಇರೋ ಆರ್ಡ್ರ್ ಮಾತ್ರ ಪಿಕ್ ಮಾಡ್ಕೋಬೇಕು ನೀವು. ದೂರದ ಆರ್ಡರ್ ಪಿಕ್ ಮಾಡಿದ್ರೆ ನಿಮಗೆ ವರ್ಕೌಟ್ ಆಗೋಲ್ಲ. 200 300 ಆ ಥರ ಎಲ್ಲ ಪಿಕಪ್ ಮಾಡಿಕೊಂಡ್ರೆ ವರ್ಕೌಟ್ ಆಗಲ್ಲ. ಬನ್ನಿ ನೋಡೋಣ. ಈಗ ಇನ್ನೊಂದು 6 ಆರ್ಡರ್ ಇದೆ. ಬೆನ್ನೆಲ್ಲ ಎಗರೋಗಿದೆ ನಂದು. ಯಾಕೆ ಕೇಳ್ತೀರಾ ನನ್ನ ಕತೆ? ಬೇರೆ ಈಗ ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿದೆ. ಮಳೆ ಯಾವಾಗ ಡೆಂಗುತ್ತಾ ಗೊತ್ತಿಲ್ಲ. ಒಟ್ಟು ಮಳೆ ಬರ್ತಿದ್ರೆ ಸಾಕು, ಇನ್ನೊಂದು 6 ಆರ್ಡರ್ ಹೊಡೆಯೋರು. ಹಾಯ್ ಫ್ರೆಂಡ್ಸ್, ಇವಾಗ ಹೆಚ್ಚು ಕಮ್ಮಿ 8 ಗಂಟೆ ಆಗಿದೆ. 8:10 ಆವಾಗಲೇ ಮಾಡೋಣ ಅಂದ್ಕೊಂಡ್ರೆ ಫುಲ್ಲು ಬ್ಯಾಟ್ರಿ ಲೋ ಆಗೋಗಿತ್ತು ಕ್ಯಾಮ್ರಾದು. ಹಂಗಾಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಅದಲ್ಲದೆ ಹೆಂಗೆ ಹೊಡಿತು ಅಂದರೆ ಮಳೆ. ಅಯ್ಯಪ್ಪ ದೇವರೇ, ಬಂದಿದ್ದು 10 ನಿಮಿಷ ಮಳೆ ಸರಿ ಹೊಡಿತು. ಮಳೆ ನೆಂದ್ಬಿಟ್ಟು ಯಾಕೆ ಹೇಳ್ತೀರಾ ನಮ್ಮ ಪರಿಸ್ಥಿತಿ. ಅದಕ್ಕೆ ಕ್ಯಾಮ್ರಾನ ಚಾರ್ಜಿಗೆ ಇಟ್ಬಿಟ್ಟು ಇವಾಗ ಎಲ್ಲ ಮುಗಿಸ್ಬಿಟ್ಟು ಕಂಪ್ಲೀಟ್ ಆಗಿದೆ. ಈಗ ಹೆಚ್ಚು ಕಮ್ಮಿ ಎಷ್ಟಾಗಿದೆ ಏನು ಇತ್ತಂತೆಲ್ಲ ಅಪ್ಡೇಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್. ಓ ಮೈ ಗಾಡ್, ಇವಳು ಯಾರು ರಕ್ಷಿತಾ ಅನ್ಸುತ್ತೆ. ಇವರು ಹೆವಿ ಕ್ವಾಟ್ಲೆ ಕೊಡ್ತಾಳೆ. ಎಷ್ಟಾಗಿದೆ ಏನು ಎತ್ತಂತೆಲ್ಲ ನಿಮಗೆ ಒಂದೊಂದಾಗಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ, ಬನ್ನಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಒಂದು 6:30 ಅನಿಸುತ್ತೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಆರ್ಡರು. ಆ್ಯಕ್ಚುಲಿ ಅವಕ್ಕೆ ಇದು ಇನ್ಸೆಂಟಿವ್ ಆ್ಯಡ್ ಆಗಲಿಲ್ಲ ಅದಕ್ಕೆ. ಬನ್ನಿ ಇವಾಗ ಎಷ್ಟಾಗಿದೆ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಟೋಟಲಾಗಿ 1885 ರೂಪೀಸ್ ಆಗಿದೆ. ಸರಿನಾ? 1885 ಆಗಿರೋದು 23 ಆರ್ಡರ್ ಕಂಪ್ಲೀಟು. ಇದರಲ್ಲಿ 3 ಆರ್ಡರು ಮುಂಚೆನೇ ಮಾಡಿದ್ದು ನಾನು. ಒಂದು 6 ಗಂಟೆಯಿಂದ 7:30ವರೆಗೂ ಮಾಡೋದ್ನಲ್ಲ ಆ ಆರ್ಡರ್ ಅದು. ಎಲ್ಲ ಟೋಟಲ್ ಸೇರಿ 1385 ರೂಪಾಯಿ ಆಗಿದೆ. ಅದಕ್ಕೆ ಒಂದು 500 ರೂಪೀಸು ಇದು ಇನ್ಸೆಂಟಿವ್ ಇರುತ್ತಲ್ಲ, ಇನ್ಸೆಂಟಿವ್ ಆಗಿದೆ. ಪರವಾಗಿಲ್ಲ ಫ್ರೆಂಡ್ಸ್, ಇವತ್ತು ಒಂದು ರೇಂಜಿಗೆ ಆಗಿದೆ. ಇವತ್ತು 20 ಇಲ್ಲಿದೆ ನೋಡಿ. 20 ರೈಡ್ ಕಂಪ್ಲೀಟ್ ಮಾಡಿದ್ದಕ್ಕೆ 500 ರೂಪೀಸು ಇನ್ಸೆಂಟಿವ್ ಆಗಿದೆ ನನಗೆ. ಆ್ಯಕ್ಚುಲಿ ಮಾಡ್ಬೋದು 35 ರೈಡೂ ಮಾಡ್ಬೋದು. ಬಟ್ ಟೈಮಿಂಗ್ಸು ಫುಲ್ ಟೈಮ್ ಮಾಡಬೇಕು. ಆಮೇಲೆ ಸಣ್ಣ ಪುಟ್ಟ ಆರ್ಡರ್ಸ್ಗಳನ್ನೇ ತೊಗೋಬೇಕು. ದೊಡ್ಡ ಆರ್ಡರ್ ಒಂದೂ ಮಾಡೋಂಗಿಲ್ಲ. ನಾನು ಇದರಲ್ಲಿ ಏನೇನು ಮಾಡಿದೆ ಅಂದರೆ ಯಾವುದಾದ್ರು ಗ್ರೀನ್ ಸಿಗುತ್ತಲ್ಲ ಎಕ್ಸ್ಟ್ರಾ ಅಮೌಂಟು, 20 ರೂಪಾಯಿ 30 ರೂಪಾಯಿ ಅಂಥದ್ದನ್ನೆಲ್ಲ ತೊಗೊಂಡು ಮಾಡಿ ಅದು ಹೆಚ್ಚು ಕಮ್ಮಿ ಇಷ್ಟ ಆಯಿತು. 1385 ರೂಪೀಸಲ್ಲಿ 385 ಮೈನಸ್ ಮಾಡ್ಬೋದು. 1000 ರೂಪೀಸ್ ಅಷ್ಟೇ ಮಾಡೋಕ್ಕಾಗ್ತಿದ್ದು. ಈಗ ಸಣ್ಣ ಪುಟ್ಟ ಆರ್ಡರ್ ಮಾಡೀನಿ ಅಂತ ಹೇಳಿದ್ರೆ ಅದರಲ್ಲಿ 1000 ರೂಪೀಸು ಪ್ಲಸ್ಸು 500 ಇದು ಇನ್ಸೆಂಟಿವ್.
ಇನ್ಸೆಂಟಿವ್ ಮಾಡಿದ್ದಕ್ಕೆ 1500 ಆಯಿತು. ನೀವು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ಸೆಂಟಿವು ಬೆಳಗ್ಗೆಯಿಂದನೂ ಸಣ್ಣ ಪುಟ್ಟ ಆರ್ಡರ್ಸೇ ಮಾಡ್ಕೋಬೇಕು. ಒಂದು 40ರಿಂದ 50 ರೂಪಾಯಿ ಬಿಟ್ವೀನ್ ಅಷ್ಟರಲ್ಲೇ ಮಾಡಿಕೊಟ್ರೆ ನಿಮಗೆ ಆರಾಮಾಗಿ ಮಾಡ್ಬೋದು ಇನ್ಸೆಂಟಿವ್. ಬಟ್ ಏನು ಗೊತ್ತಾ ಇರೋದು ಇನ್ಸೆಂಟಿವ್ ಪ್ರಾಬ್ಲಮ್ಮು, ನೀವು ಫುಲ್ ಡೇ ಇದೇ ಮಾಡ್ಕೊಳಕ್ಕೆ ಫುಲ್ ಡೇ ಮಾಡ್ತಾನೆ ಇರಬೇಕು. ನೀವು ಒಂದು 2 hours ರೆಸ್ಟ್ ಮಾಡ್ಕೋಬೋದು ಬೇಕಾರೆ. ಅದು ಬಿಟ್ಟರೆ ಇನ್ನೇನು ಎಲ್ಲ ಪೂರ್ತಿ ಮಾಡ್ಕೊಬೇಕು. ಯಾರಾದರೂ ನೀವು ಪಾರ್ಟ್ ಟೈಮ್ ಮಾಡ್ತೀನಿ ಅಂದರೆ ಇನ್ಸೆಂಟಿವ್ ಮರ್ತುಬಿಡಿ, ಇನ್ಸೆಂಟಿವ್ ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಆರಾಮಾಗಿ ಮಾಡ್ಕೋಬೋದು ಇನ್ಸೆಂಟಿವ್. ನಾನು ಹೆಚ್ಚಿಗೆ ಒಂದು 3 ಅವರು ಎಗರೋಸ್ಬಿಟ್ಟೆ ಅಂದ್ಕೊಳ್ಳಿ. ನಾನು 3 ಅವರ್ ಮಾಡಿಲ್ಲ. ನಾನು ಮಿಕ್ಕಿದ್ದು ಎಲ್ಲ ಆವಾಗ ಇದು ಯಾವ್ಯಾವಾಗ ಸಣ್ಣ ಸಣ್ಣ ಆರ್ಡರ್ ಸಿಗ್ತಿತ್ತೋ 40-50 ರೂಪಾಯಿದು ಅಂಥ ಆರ್ಡರ್ಗಳನ್ನ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಗಾಡಿ ಎಕ್ಸ್ಚೇಂಜು ಅದ್ರದ್ದು ಅಲ್ಲೇ ಟೈಮ್ ಆಗೋಯ್ತು ನನಗೆ. ಇದು ಬೆಳಗ್ಗೆ ಒಂದು 6ರಿಂದ ಒಂದು 7:30-8 ಗಂಟೆವರೆಗೂ ಈ ಗಾಡಿಲೇ ಮಾಡಿದೆ. ಆಮೇಲೆ ಮತ್ತೆ ಅದು ಪೆಟ್ರೋಲ್ ಗಾಡಿ ತೊಗೊಂಡೆ. ಆಮೇಲೆ ಮಧ್ಯಾಹ್ನದ ಮೇಲೆ ಮತ್ತೆ ಇದೇ ಗಾಡಿ ತೊಗೊಂಡು ಹಂಗೆ ಆಲ್ಟರ್ನೇಟಿವ್ ಮಾಡಿ ಮಾಡ್ಕೊಂಡಿನಿ. ಇವತ್ತು ಪೆಟ್ರೋಲು ಅಷ್ಟು ಜಾಸ್ತಿ ಏನು ಹೋಗಿರೋಲ್ಲ, ಯಾಕೆಂದರೆ ಮ್ಯಾಕ್ಸಿಮಮ್ಮು ನಾನು ವಿಲೇ ಹೊಡೆದಿರೋದು. ಒಂದು 150ರಿಂದ 160 ರೂಪಾಯಿ ಆಗಿರ್ಬೋದು ಅಷ್ಟೇ ಪೆಟ್ರೋಲ್ ಇವತ್ತು. ಹಾಗಾಗಿ ಪೆಟ್ರೋಲ್ ಸ್ವಲ್ಪ ಸೇವ್ ಆಗಿದೆ ಇವತ್ತು, ಪರವಾಗಿಲ್ಲ. ಇದು ಚೆನ್ನಾಗಿದೆ ಗಾಡಿ, ಬಟ್ ನನಗೆ ರೇಂಜು ಸಾಕಾಗ್ತಾ ಇಲ್ಲ. ಈಗ ಡೆಲಿವರಿ ಇದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ಮು ನಮಗೆ ಒಂದು 150 to 200 ಆದರೂ ಮಿನಿಮಮ್ ಬೇಕು ನಮಗೆ. ಹಂಗೆ ಮಿನಿಮಮ್ಮಾಗೆ ಸಿಕ್ಬಿಟ್ರೆ ನಮಗೆ ಪರವಾಗಿಲ್ಲ, ಇಲ್ಲ ಅಂದರೆ ನಮಗೆ ಕಷ್ಟ ಮಾಡೋದು. ಇವಾಗ ಕೊನೆಗೂ ಇವತ್ತಿನ್ನು ಮುಗೀತು ಫ್ರೆಂಡ್ಸ್. 1800 ರೂಪೀಸ್ ಆಗಿದೆ ಇವತ್ತು, ಪರವಾಗಿಲ್ಲ ಒಂದು ರೇಂಜಿಗೆ. ಮಳೆಗೆ ಗಂಟ್ಲೆಲ್ಲ ಎಗ್ರೋಗ್ಬಿಟ್ಟಿದೆ ನನಗೆ, ಚಳಿಗೆ ಮಾತಾಡೋಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಈಗ ಫುಲ್ಲು ಬಂದಿದ್ದು 10 ನಿಮಿಷ ಮಳೆ, ಯಾಕೆ ಹೇಳ್ತೀರಾ ಅದು ಅವತಾರ. ನಾನು ಬೇರೆ ಗಿರ್ಕಿನ್ ಎಲ್ಲ ಬಿಟ್ಬಿಟ್ಟು ಈಗ ಮಾಡಿಬಿಡೋಣ ಅಂತ ಹೋಗಿದ್ದೆ. ಮಾಮೂಲಿ ನಮ್ಮದು ಪೆಟ್ರೋಲ್ ಗಾಡಿ ತೊಗೊಂಡು ಈ ಗಾಡಿ ಚಾರ್ಜಿಗೆ ಹಾಕ್ಬಿಟ್ಟು ಅವಾಗಿಂದ ಮಳೆ ಹಿಡ್ಕೊತು ನೋಡಿ, ಸರ್ವಿ ಹೊಡಿತು ಮಳೆ ಮಾತ್ರ. ಫುಲ್ಲು ಚಳಿ ಆಗ್ತಿದೆ. ನೀವು ಮನೆ ಹೋಗಿ ದವಾಕೊಂಡ್ರೆ ಸಾಕು ನನಗೀಗ. ಸರಿ ಸ್ನೇಹಿತರೆ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡೋದನ್ನ ಮಡಿಬೇಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.